ನಮಸ್ಕಾರ ಸ್ನೇಹಿತರೆ, ನಾವಿಂದು ನಮ್ಮ ವರ್ತಮಾನದ ಬಹುಮುಖ್ಯ ಕವಯಿತ್ರಿ ಎಚ್.ಎಲ್. ಪುಷ್ಪ ಅವರ ಒಂದು ಕವಿತೆಯನ್ನು ಓದೋಣ. ಕವಿತೆಯ ಹೆಸರು ಬುದ್ಧನ ನದಿಯ ಹಾಡು. ಕವಿತೆಯ ಒಳಗೆ ಹೋಗುವ ಮೊದಲು ನಾವು ಒಂದಿಷ್ಟು ಇತಿಹಾಸವನ್ನು ತಿಳಿದುಕೊಳ್ಳೋಣ. ಸಿದ್ಧಾರ್ಥ ಬುದ್ಧನಾಗುವ ಮೊದಲು ನಡೆದಂತಹ ಒಂದು ಘಟನೆ. ಶಾಕ್ಯ ರಾಜ್ಯಕ್ಕೂ ಕೋಲಿಯ ರಾಜ್ಯಕ್ಕೂ ನಡುವೆ ಹರಿಯುತ್ತಿದ್ದ ನದಿ ರೋಹಿಣಿ. ಈ ರೋಹಿಣಿ ನದಿಯ ನೀರಿಗಾಗಿ ಎರಡೂ ರಾಜ್ಯದವರ ಹೋರಾಟ, ಯುದ್ಧಗಳು. ಹೀಗೆ ನಮಗೆ ಹೆಚ್ಚು ನೀರು ಬೇಕು ಎಂದು ಈ ರಾಜ್ಯದ ರೈತರು, ನಮಗೆ ಹೆಚ್ಚು ನೀರು ಬೇಕು ಎಂದು ಆ ರಾಜ್ಯದ ರೈತರು ಸದಾ ಬೇಡಿಕೆಯನ್ನು ಇಡುತ್ತಾ ಯುದ್ಧ ಮಾಡುತ್ತಲೇ ಇರುತ್ತಿದ್ದರು. ಒಮ್ಮೆ ಸಿದ್ಧಾರ್ಥ ಇದನ್ನು ಮಾತುಕತೆಯ ಮೂಲಕ, ಸಂವಾದದ ಮೂಲಕ ಬಗೆಹರಿಸಿಕೊಳ್ಳೋಣ, ನೀರನ್ನು ನಾವು ಸಮವಾಗಿ ಹಂಚಿಕೊಳ್ಳೋಣ ಎನ್ನುವ ಒಂದು ಸಲಹೆಯನ್ನು ಮುಂದಿಟ್ಟ. ಆದರೆ ಶಾಕ್ಯ ರಾಜ್ಯದ ಜನರಿಗೆ ಈ ಸಲಹೆ ಇಷ್ಟವಾಗಲಿಲ್ಲ. ಅವರಿಗೆ ಯುದ್ಧವೇ ಬೇಕಾಗಿತ್ತು. ಆದರೆ ಸಿದ್ಧಾರ್ಥ ಯುದ್ಧವನ್ನು ವಿರೋಧಿಸಿದ. ಹೀಗಾಗಿ ರಾಜ್ಯದ ವಿರುದ್ಧ ನಿಂತ ಇವನು ಎಂದು ಆ ರಾಜ್ಯದ ಜನ ಇವನನ್ನು ವಿರೋಧಿಸಿದರು. ರಾಜಪುತ್ರನಾದರೂ ಕೂಡ ರಾಜ್ಯದ ಜನರ ಎದುರು ಅವರ ಒತ್ತಾಯಕ್ಕೆ ರಾಜಕುಮಾರನೂ ಕೂಡ ಮಣಿಯಬೇಕಾಗಿತ್ತು. ಹೀಗೆ ತನ್ನ ಜನರ ವಿರೋಧದಿಂದ ಯುದ್ಧವನ್ನು ವಿರೋಧಿಸಿದ ಸಿದ್ಧಾರ್ಥ ಈಗಾಗಲೇ ಜೀವನದ ನಶ್ವರತೆಯನ್ನು ಕಂಡಿದ್ದ. ಸಾವು, ಮುಪ್ಪು, ರೋಗ ಅವನನ್ನು ಕಾಡುತ್ತಿದ್ದವು. ಈಗ ಹಿಂಸೆಯನ್ನು ಆರಿಸಿಕೊಂಡ ತನ್ನ ರಾಜ್ಯದ ಜನ ತನ್ನನ್ನು ವಿರೋಧಿಸಿದ್ದು ಅವನಿಗೆ ವೈರಾಗ್ಯದತ್ತ ನಡೆದು ಬೆಳಕನ್ನು ಕಾಣುವ ದಾರಿಯನ್ನು ಹಿಡಿಯಲು ಪ್ರೇರೇಪಿಸಿತು. ಆ ಹಿನ್ನೆಲೆಯಲ್ಲಿ ನಾವು ಈ ಕವಿತೆಯನ್ನು ಓದಿ ಅರ್ಥ ಮಾಡಿಕೊಳ್ಳೋಣ. ಆ ಕಾಲದಲ್ಲಿಯೇ ಪ್ರಜಾಪ್ರಭುತ್ವ ಮಾದರಿಯಲ್ಲಿ ಸಂವಾದದ ಮೂಲಕ, ಮಾತುಕತೆಯ ಮೂಲಕ ವಿವಾದವನ್ನು ಬಗೆಹರಿಸಿಕೊಳ್ಳೋಣ ಎಂಬುದು ಸಿದ್ಧಾರ್ಥನ ಆಶಯವಾಗಿತ್ತು. ಕವಿತೆಯ ಹೆಸರು ಬುದ್ಧನ ನದಿಯ ಹಾಡು. ಬಾಗಿ ನೀರ ಕನ್ನಡಿಯಲ್ಲಿ ಮುಖ ನೋಡಿಕೊಳ್ಳುವ ಹಣ್ಣು ಹೂವುಗಳೇ, ಭಾರದ ತರುಲತೆಗಳೇ, ನೀರ ಬರಿ ಮೈ ಮೇಲೆ ನೆರಳ ಮೂಡಿಸುವ ನೀಲ ನೀಲ ಮೋಡಗಳೇ, ಹಾರುತ್ತ ಹಾರುತ್ತ ಪಕ್ಕನೆ ಮೀನ ಮೇಲೆರಗಿ ಬೇಟೆಯಾಡುವ ಪಕ್ಷಿಗಳೇ, ಮೈ ಮರೆಸಿ ಮುಖ ತೋರೋ ಜಾಣ ಜಲಚರಗಳೇ, ನಿಮಗೆ ಗೊತ್ತಿಲ್ಲ ಈ ನದಿಯ ಇನ್ನೊಂದು ಮುಖ, ತಲೆತಲಾಂತರಗಳಿಂದ ಅಡಗಿರುವ ಒಳಗೇ ಹರಿವ ರಕ್ತದ ಬಿಸಿ ಕಾಲುವೆಯ ಪರಿಚಯ. ಈ ನದಿಯ ದಡದ ಮರ ನಿಂತಿದೆ ಎಷ್ಟೋ ವರ್ಷಗಳಿಂದ ಕವಲು ಕವಲಾಗಿ, ಕಂಡಿದೆ ಮುಳುಗುವ ಹೆಣದ ರಾಶಿಗಳ, ಮಾತನಾಡದೆ ಆಲಿಸಿದೆ ಕೇಕೆ ಅಟ್ಟಹಾಸಗಳ. ಕೊಲಿಯ ಕಪಿಲ ವಸ್ತುಗಳ ನಡುವೆ ರೋಹಿಣಿಯ ತಣ್ಣಗಿನ ತೀರದಲ್ಲಿ ಸಿದ್ಧಾರ್ಥ ನಮ್ಮ ಗೌತಮ ಬುದ್ಧ ಕಂಗಾಲಾಗಿ ನಿಂತಿದ್ದ. ಇಂದಿನಂತೆಯೇ ಸಂಗಾತಿಗಳಿಲ್ಲದೆ, ಪ್ರಿಯ ಆನಂದನಿಲ್ಲದೆ, ಇಂದಿನಂತೆಯೇ ಅದೇ ಜಲ, ಅದೇ ಜಗಳ, ಅದೇ ರಕ್ತ ಸಿಕ್ತ ಕತ್ತಿ, ಅದೇ ಮುಂಡವಿಲ್ಲದ ರುಂಡ. ಇಲ್ಲೇ ಈ ಶಾಲವೃಕ್ಷದ ಅಡಿಯಲ್ಲೇ ನನ್ನ ಹುಟ್ಟು, ಈ ರೋಹಿಣಿಯ ಮಡಿಲಲ್ಲೇ ನನ್ನ ಬಾಲ್ಯ ಸಾಗಿ ಹೋದದ್ದು. ತಣ್ಣಗಿನ ಈ ರೋಹಿಣಿಯ ಮೈ ತುಂಬ ಏನಿದೆ ಈಗ? ಬರಿಯ ಗಾಯ, ಸೋರುವ ಕೀವು, ಸೋತು ಹೋಗಿದ್ದಾಳೆ ಮೈಯ ಸುಕ್ಕಿನೊಂದಿಗೆ. ತರಂಗಗಳೇ ಮೂಡದ ನೀರವ ಭಿಕ್ಷುಣಿಯಾಗಿದ್ದಾಳೆ. ಯಾಕೆ ಜಗಳವೇಳಬೇಕು ನಮ್ಮಲ್ಲಿ ನಮ್ಮದೇ ನದಿಯ ನೀರಿಗಾಗಿ? ಕೊಲೆಗೆ ಕೊಲೆ, ಜೀವಕ್ಕೆ ಜೀವ, ಸಾವಿಗೆ ಸಾವು, ಯುದ್ಧಕ್ಕೆ ಯುದ್ಧ. ನೀಲ ನಕ್ಷೆಯ ಕಾಲಿ ಪಾಯದಲ್ಲಿ ಸುರಿಯಲಾಗಿದೆ ಇಟ್ಟಿಗೆ ಮರಳು. ಬರಿಯ ಸಿದ್ಧಾರ್ಥ ನಾನು, ಬುದ್ಧನಲ್ಲ. ನನ್ನ ಮುದ್ದು ಕುವರ ಮಡಿಲಲ್ಲಿ, ಕನಸುಗಣ್ಣಿನ ಯಶೋಧರೆ ಪಕ್ಕದಲ್ಲಿ, ಕಣ್ಣೆದುರಲ್ಲಿದೆ ಕೊಲಿಯ ಕಪಿಲ ವಸ್ತುಗಳ ಕೆಂಪೇರಿದ ಕಣ್ಣುಗಳು. ರೋಗ, ಮುಪ್ಪು, ಸಾವು ಕಾಡಿದ್ದು ನಿಜ. ನದಿಯ ನೀರಿಗಾಗಿ ಕೊಲ್ಲಲಾರೆ ನನ್ನ ಮತ್ತೊಬ್ಬ ಸೋದರನನ್ನು. ಸಂಸಾರವೆನ್ನಲೇ ನನ್ನ ಜನರ ಸಾವು ನೋಡಲೇ ಹುಸುಕು ಹಾದಿ ಕುಸಿಯುತ್ತಿತ್ತು. ಹೆಜ್ಜೆ ಗುರುತು ಮಾಯವಾಗಿತ್ತು.
ಕತ್ತಿ ಹಿಡಿಯಲಾರೆ ನಾನು ಜೀವಜಲಕ್ಕಾಗಿ, ತೆಗೆದುಕೊಳ್ಳಲಾರೆ ಇವರ ಜೀವಜಲಗಳನ್ನು, ಮಮಕಾರ ತೊರೆದು ಸಾಗುತ್ತೇನೆ ಬುದ್ಧನಾಗಿ. ಈ ಹೆಜ್ಜೆ ಮೂಡದ ಉಷೆಯ ದಾರಿಯಲ್ಲಿ ಬಹುದಿನಗಳಿಂದ ಈ ರೋಹಿಣಿ ಹರಿಯುತ್ತಿದ್ದಾಳೆ. ಅದೇ ಗುಡಿ, ಗುಡಿಸಲು, ನಾಡು, ನಾಡಾಡಿ ಎಲ್ಲ ಒಳಗೊಂಡು ಯಾವುದೇ ತಳಮಳವಿಲ್ಲದೆ ಅದೇ ತರಂಗಗಳಿಲ್ಲದ ಶಾಂತ ಭಿಕ್ಷುಣಿಯಾಗಿ. ಇಲ್ಲಿ ಈ ಕವಿತೆಯಲ್ಲಿ ಸ್ವತಃ ಬುದ್ಧ ತನ್ನ ಬಗ್ಗೆ ಹೇಳಿಕೊಳ್ತಾ ಇರತಕ್ಕಂತಹ ಒಂದು ಸಂದರ್ಭವನ್ನು ನಾವು ಕಾಣುತ್ತೇವೆ. ನದಿ ಆಗಲೂ ಹರಿಯುತ್ತಿದೆ, ಈಗಲೂ ಹರಿಯುತ್ತಿದೆ, ಮುಂದೆಯೂ ಹರಿಯುತ್ತದೆ. ಆದರೆ ಆ ನದಿಯ ನೀರ ಹರಿವಿನಲ್ಲಿ ಸಾಗಿ ಹೋಗಿರಬಹುದಾದಂಥ ಎಷ್ಟೊಂದು ಕಥೆಗಳು, ಇತಿಹಾಸದ ಎಷ್ಟೊಂದು ಹೆಜ್ಜೆಗಳು ಅಡಗಿವೆ. ಹಾಗಾಗಿ ಬಾಗಿ ನೀರ ಕನ್ನಡಿಯಲ್ಲಿ ಮುಖ ನೋಡಿಕೊಳ್ಳುವ ಹಣ್ಣು ಹೂವುಗಳೇ, ಭಾರದ ತರುಲತೆಗಳೇ, ನೀರ ಬರಿ ಮೈ ಮೇಲೆ ನೆರಳ ಮೂಡಿಸುವ ನೀಲ ನೀಲ ಮೋಡಗಳೇ, ಹಾರುತ್ತ ಹಾರುತ್ತ ಪಕ್ಕನೆ ಮೀನ ಮೇಲೆರಗಿ ಬೇಟೆಯಾಡುವ ಪಕ್ಷಿಗಳೇ, ಮೈಮರೆಸಿ ಮುಖ ತೋರೋ ಜಾಣ ಚಲಚರಗಳೇ, ನಿಮಗೆ ಗೊತ್ತಿಲ್ಲ ಈ ನದಿಯ ಇನ್ನೊಂದು ಮುಖ. ಹೌದು, ಶಾಂತವಾಗಿ ಆ ಹರಿಯುವ ನದಿಯ ನೀರಿನ ಇನ್ನೊಂದು ಮುಖ ಹೇಗೆ ಗೊತ್ತು ನಮಗೆ? ತಲೆತಲಾಂತರಗಳಿಂದ ಅಡಗಿರುವ ಒಳಗೇ ಹರಿವ ರಕ್ತದ ಬಿಸಿ ಕಾಲುವೆಯ ಪರಿಚಯ. ಶಾಕ್ಯ ರಾಜರಿಗೂ ಕೋಲಿಯ ರಾಜರಿಗೂ ಈ ರೋಹಿಣಿಯ ನೀರಿಗಾಗಿ ನಡೆಯುತ್ತಿದ್ದ ಯುದ್ಧ, ರಕ್ತ ಪ್ರವಾಹ ಈ ಪ್ರಕೃತಿಯ ಜೀವಿಗಳಿಗೆ ಗೊತ್ತೇ? ಈ ನದಿಯ ದಡದ ಮರ ನಿಂತಿದೆ ಎಷ್ಟೋ ವರ್ಷಗಳಿಂದ, ಕವಲು ಕವಲಾಗಿ ಕಂಡಿದೆ ಮುಳುಗುವ ಹೆಣದ ರಾಶಿಗಳ, ಮಾತನಾಡದೆ ಆಲಿಸಿದೆ ಕೇಕೆ ಅಟ್ಟಹಾಸಗಳ. ನದಿಯ ದಡದ ಮರ ಹಾಗೇ ನಿಂತಿದೆ, ಈ ಮನುಷ್ಯನ ರಾಕ್ಷಸೀಯ ಪ್ರವೃತ್ತಿಯನ್ನು ನೋಡುತ್ತಾ. ಕೊಲಿಯ ಕಪಿಲವಸ್ತುಗಳ ನಡುವೆ, ಕೊಲಿಯ ರಾಜ್ಯ, ಕಪಿಲವಸ್ತು ಶಾಕ್ಯ ರಾಜ್ಯದ ರಾಜಧಾನಿ, ಇವೆರಡರ ನಡುವೆ ತಣ್ಣಗೆ ಹರಿಯುವ ರೋಹಿಣಿಯ ತಣ್ಣಗಿನ ತೀರದಲ್ಲಿ ನಿಂತಿದ್ದ ಸಿದ್ಧಾರ್ಥ, ನಮ್ಮ ಗೌತಮ ಬುದ್ಧನಾಗುವ ಮೊದಲು ಕಂಗಾಲಾಗಿ ನಿಂತಿದ್ದ. ಅವನಿಗೆ ಬಹಳ ಆಘಾತವಾಗಿದೆ. ಮಾತುಕತೆಯ ಮೂಲಕ ನಾವು ನೀರಿನ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳೋಣ ಎಂದರೆ ರಾಜ್ಯದ ಜನ ಕೇಳುತ್ತಿಲ್ಲ. ಅವರಿಗೆ ಯುದ್ಧವೇ ಬೇಕಾಗಿದೆ. ಆದರೆ ಬುದ್ಧನಾಗುವ ಸಿದ್ಧಾರ್ಥನಿಗೆ ಇದು ಬೇಕಿರಲಿಲ್ಲ. ಕಂಗಾಲಾಗಿ ನಿಂತಿದ್ದ ಇಂದಿನಂತೆ ಸಂಗಾತಿಗಳಿಲ್ಲದೆ, ಪ್ರಿಯ ಆನಂದ ನಿಲ್ಲದೆ, ಇಂದಿನಂತೆ ಯುದ್ಧ ವಿರೋಧಿಸುವವರು ಇಂದು ಒಂಟಿಯಾಗುತ್ತಿದ್ದಾರೆ. ಇಂದಿನಂತೆಯೇ ಅದೇ ಜಲ, ಅದೇ ಜಗಳ, ಅದೇ ರಕ್ತ ಸಿಕ್ತ ಕತ್ತಿ, ಅದೇ ಮುಂಡವಿಲ್ಲದ ರುಂಡ. ಇತಿಹಾಸ ಹೇಗೆ ಮರುಕಳಿಸುತ್ತದೆ ನೋಡಿ. ನಾವು ಇತಿಹಾಸವನ್ನು ಬದಲಾಯಿಸಲು ಸಾಧ್ಯವಿಲ್ಲ, ಆದರೆ ಇತಿಹಾಸದಿಂದ ಪಾಠ ಕಲಿಬೇಕು. ಇಲ್ಲೇ ಈ ಶಾಲವೃಕ್ಷದ ಅಡಿಯಲ್ಲೇ ನನ್ನ ಹುಟ್ಟು, ಈ ರೋಹಿಣಿಯ ಮಡಿಲಲ್ಲೇ ನನ್ನ ಬಾಲ್ಯ ಸಾಗಿ ಹೋದಿತ್ತು. ಗಡಿಪಾರಾದ ಸಿದ್ಧಾರ್ಥ ರೋಹಿಣಿ ನದಿಯ ದಂಡೆಯಲ್ಲಿ ನಿಂತೊಮ್ಮೆ ತನ್ನ ಬಾಲ್ಯವನ್ನು ನೆನಪಿಸಿಕೊಳ್ಳುತ್ತಿದ್ದಾನೆ. ಹಾಗೆ ಯೌವನದವರೆಗೆ ಬರುತ್ತಾನೆ. ಇಲ್ಲೇ ನಾನು ಹುಟ್ಟಿದ್ದು ಬೆಳೆದಿದ್ದು. ತಣ್ಣಗಿನ ಈ ರೋಹಿಣಿಯ ಮೈ ತುಂಬ ಏನಿದೆ ಈಗ? ಬರಿಯ ಗಾಯ, ಸೋರುವ ಕೀವು. ಸೋತು ಹೋಗಿದ್ದಾಳೆ ಮೈಯ ಸುಕ್ಕಿನೊಂದಿಗೆ. ತರಂಗಗಳೇ ಮೂಡದ ನೀರವ ಭಿಕ್ಷುಣಿಯಾಗಿದ್ದಾಳೆ. ಯಾಕೆ ಜಗಳವೇಳಬೇಕು ನಮ್ಮಲ್ಲಿ, ನಮ್ಮದೇ ನದಿಯ ನೀರಿಗಾಗಿ ಅಲ್ವಾ? ನದಿಯ ನೀರು ಇಬ್ಬರಿಗೂ ಸೇರಿತ್ತು, ನಾವು ಯಾಕೆ ಜಗಳ ಆಡಬೇಕು? ಇದು ಸಿದ್ಧಾರ್ಥನ ವಾದವಾಗಿತ್ತು. ಕೊಲೆಗೆ ಕೊಲೆ, ಜೀವಕ್ಕೆ ಜೀವ, ಸಾವಿಗೆ ಸಾವು, ಯುದ್ಧಕ್ಕೆ ಯುದ್ಧ, ಇದು ಎರಡೂ ರಾಜ್ಯದ ಜನರ ವಾದವಾಗಿತ್ತು. ನೀಲ ನಕ್ಷೆಯ ಖಾಲಿ ಪಾಯದಲ್ಲಿ ಸುರಿಯಲಾಗಿದೆ ಇಟ್ಟಿಗೆ ಮರಳು. ಬರಿಯ ಸಿದ್ಧಾರ್ಥ ನಾನು, ಬುದ್ಧನಲ್ಲ. ನನ್ನ ಮುದ್ದು ಕುವರ ಮಡಿಲಲ್ಲಿ, ಕನಸು ಗಣ್ಣಿನ ಯಶೋಧರೆ ಪಕ್ಕದಲ್ಲಿ, ಕಣ್ಣೆದುರಲ್ಲಿದೆ ಕೊಲಿಯ ಕಪಿಲ ವಸ್ತುಗಳ ಕೆಂಪೇರಿದ ಕಣ್ಣುಗಳು. ಎರಡೂ ರಾಜ್ಯದವರು ಕೂಡ ಯಾವುದೇ ರೀತಿಯಲ್ಲೂ ಮಾತುಕತೆಯ ಮೂಲಕ ವಿವಾದವನ್ನು ಬಗೆಹರಿಸಿಕೊಳ್ಳಲು ತಯಾರಿಲ್ಲ. ಅವರಿಗೆ ಯುದ್ಧವೇ ಬೇಕಾಗಿದೆ. ಕೆಂಪೇರಿದ ಕಣ್ಣುಗಳು. ನಮ್ಮ ವರ್ತಮಾನಕ್ಕೂ ಕೂಡ ಇದು ಎಷ್ಟು ಅನ್ವಯಿಸುತ್ತದೆ ಅಲ್ಲವೇ ಸ್ನೇಹಿತರೆ? ರೋಗ, ಮುಪ್ಪು, ಸಾವು ಕಾಡಿದ್ದು ನಿಜ. ನದಿಯ ನೀರಿಗಾಗಿ ಕೊಲ್ಲಲಾರೆ ನನ್ನ ಮತ್ತೊಬ್ಬ ಸೋದರನನ್ನು.
ನಮ್ಮ ಗಾಂಧಿ ಕೂಡ ಇದನ್ನೇ ಹೇಳಿದ್ರಲ್ಲವೇ. ಸಂಸಾರವೆನ್ನಲೇ ನನ್ನ ಜನರ ಸಾವು ನೋಡಲೇ ಉಸುಕು ಹಾದಿ ಕುಸಿಯುತ್ತಿತ್ತು. ಹುಸುಕು ಮರುಳಿನ ಹಾದಿ ಅದು ಕುಸಿತಾ ಇದೆ. ಹೆಜ್ಜೆ ಗುರುತು ಮಾಯವಾಗುತ್ತಿತ್ತು. ಕತ್ತಿ ಹಿಡಿಯಲಾರೆ ನಾನು ಜೀವಜಲಕ್ಕಾಗಿ, ತೆಗೆದುಕೊಳ್ಳಲಾರೆ ಇವರ ಜೀವ ಜಲಗಳನ್ನು. ನೀರಿಗಾಗಿ ನಾನು ಕತ್ತಿ ಹಿಡಿಯುವುದಿಲ್ಲ, ಆ ನೀರಿಗಾಗಿ ಆ ಜನರ ಪ್ರಾಣ ತೆಗೆದುಕೊಳ್ಳುವುದಿಲ್ಲ. ಮಮಕಾರ ತೊರೆದು ಸಾಗುತ್ತೇನೆ ಬುದ್ಧನಾಗಿ. ಹೊಸ ಬೆಳಕನ್ನು ಹುಡುಕಿ ಜ್ಞಾನೋದಯದ ಬೆಳಕನ್ನು ಜಗತ್ತಿಗೆ ಹಂಚಿದ ಸಿದ್ಧಾರ್ಥ ಬುದ್ಧನಾಗಲು ಹೊರಟ. ಈ ಹೆಜ್ಜೆ ಮೂಡದ ಉಷೆಯ ದಾರಿಯಲ್ಲಿ ಬಹುದಿನಗಳಿಂದ ಈ ರೋಹಿಣಿ ಹರಿಯುತ್ತಿದ್ದಾಳೆ. ಅದೇ ಗುಡಿ, ಗುಡಿಸಲು, ನಾಡು, ನಾಡಾಡಿ ಎಲ್ಲ ಒಳಗೊಂಡು ಯಾವುದೇ ತಳಮಳವಿಲ್ಲದೆ ಅದೇ ತರಂಗಗಳಿಲ್ಲದ ಶಾಂತ ಭಿಕ್ಷುಣಿಯಾಗಿ. ನದಿಯ ನೀರು ಅಂದಿನಿಂದ ಹರಿಯುತ್ತಲೇ ಇದೆ. ಅದೇ ಶಾಂತ ರೋಹಿಣಿ ಭಿಕ್ಷುಣಿಯಾಗಿ, ಬೌದ್ಧ ಭಿಕ್ಷುಣಿಯಾಗಿ ಶಾಂತಿ ಶಮವನ್ನು ಮೈಗೂಡಿಸಿಕೊಂಡ ರೋಹಿಣಿ ತಾನು ಹಾಗೆಯೇ ಹರಿಯುತ್ತಿದ್ದಾಳೆ. ಸ್ನೇಹಿತರೆ, ಇತಿಹಾಸದ ಒಂದು ಘಟನೆಯನ್ನು ನಾವು ಕೇಳಿರದ ಕಥೆಯೊಂದಿಗಿನ ಇತಿಹಾಸವನ್ನು ಈ ಕವಿತೆಯಲ್ಲಿ ನಾವು ಕಾಣುತ್ತೇವೆ. ಎರಡು ರಾಜ್ಯದ ಯುದ್ಧವನ್ನು ನಿಲ್ಲಿಸಲು, ರಕ್ತಪಾತವನ್ನು ತಡೆಯಲು ಸಿದ್ಧಾರ್ಥ ಅರಮನೆ ತೊರೆದು ಜಗತ್ತಿಗೆ ಬೆಳಕು ನೀಡಲು ಹೊರಟ. ಈ ಕವಿತೆ ವರ್ತಮಾನಕ್ಕೂ ಬಹಳ ಅನ್ವಯವಾಗುವಂತಹ ವಿಚಾರವನ್ನು ಒಳಗೊಂಡಂತಹ ಕವಿತೆ. ಮತ್ತಷ್ಟು ಎಚ್ ಎಲ್ ಪುಷ್ಪ ಅವರ ಕವಿತೆಗಳನ್ನು ಓದಿ ಅವರ ಒಟ್ಟು ಕವನಗಳನ್ನು ಸಂಗ್ರಹಿಸಿ ಸಮಗ್ರ ಕಾವ್ಯ ಎಂಬ ಅವರ ಒಂದು ಸಂಪುಟ ಹೊರಬಂದಿದೆ. ಅಮೃತಮತಿಯ ಸೊಗತ ಎಂಬ ಕವಿತೆಯೊಂದಿಗೆ ಕಾವ್ಯಯಾನ ಆರಂಭಿಸಿದ ಎಚ್ ಎಲ್ ಪುಷ್ಪ ಕನ್ನಡ ಅಧ್ಯಾಪಕಿಯಾಗಿ, ಕರ್ನಾಟಕ ಲೇಖಕಿಯರ ಸಂಘದ ಅಧ್ಯಕ್ಷೆಯಾಗಿ, ಸದಾ ಕಾವ್ಯ ರಚನೆಯಲ್ಲಿ ಸಾಹಿತ್ಯದೊಂದಿಗೆ ತೊಡಗಿಕೊಂಡಂಥವರು. ನಾಟಕ ರಚನೆ, ವಿಮರ್ಶೆ, ಹೀಗೆ ಅವರ ಸಾಹಿತ್ಯ ರಚನೆಯನ್ನು ನಾವು ಕಾಣಬಹುದು. ಅವರ ಕವಿತೆಗಳನ್ನು ಓದಿ ಎಂದು ಹಾರೈಸುತ್ತಾ ಇಂದಿನ ಈ ಒಂದು ಕವಿತೆಯ ಓದನ್ನು ಮುಗಿಸುತ್ತೇನೆ. ಎಲ್ಲರಿಗೂ ನಮಸ್ಕಾರ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.